ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ತಿಳಿದಂತೆ ಇವತ್ತು SSLC ರಿಸಲ್ಟ್ ಅಂತಕ್ಕಂಥದ್ದು ಬಂತು. ತುಂಬಾ ಒಳ್ಳೆಯ ರಿಸಲ್ಟ್ ಅಂತಕ್ಕಂಥದ್ದು ಈ ವರ್ಷ ಬಂದಿದೆ. ಒಳ್ಳೆಯ ರಿಸಲ್ಟನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆಯೇ ಇನ್ನೂ ತಮ್ಮ ಮಾರ್ಕ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂದ್ಕೊಂಡವರು, ಹಾಗೆಯೇ ಮಾರ್ಕ್ಸ್ ಕಾರ್ಡ್ನಲ್ಲಿ NC ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸಾಮ್ಗೆ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಅಂತಕ್ಕಂಥದ್ದನ್ನು ಮಿಸ್ ಮಾಡದೆ ನೋಡಿ. ಯಾವ ರೀತಿಯಾಗಿ ಈ ಪರೀಕ್ಷೆ ಅರ್ಜಿಯನ್ನು ಸಲ್ಲಿಸಬೇಕು, ಹಾಗೆಯೇ ಅದಿರ್ತಕ್ಕಂಥ ಯಾವ ಡೇಟಿಗೆ ಕೊನೆಯ ದಿನಾಂಕ ಇದೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ. ಮೊದಲನೇದಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಬಂದುಬಿಟ್ಟು ಇಲ್ಲಿ ನೀಡಿರ್ತಕ್ಕಂಥ ಒಂದು ನೋಟಿಫಿಕೇಷನ್ನ ನಾವು ನೋಡ್ತಾ ಹೋದರೆ ನಾವು ತಿಳ್ಕೊಬೋದಾಗಿದೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಇದೆ, ಹಾಗೆಯೇ ಮರುಮೌಲ್ಯಮಾಪನಕ್ಕೆ ಯಾವ ಡೇಟ್ ಅಂತಕ್ಕಂಥದ್ದಿದೆ, ಮತ್ತು ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಯಾವ ದಿನಾಂಕದಿಂದ ಯಾವ ದಿನಾಂಕ ಒಂದು ಟೈಮನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಸ್ಕ್ರೀನ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ಒಂದು ದಿನಾಂಕವನ್ನು ನಾವು ನೋಡೋದಾದರೆ ದಿನಾಂಕ 23/4/2026 ಹಿಡಿದು ದಿನಾಂಕ 26/4/2026 ಅಂತಕ್ಕಂಥ ಈ ಒಂದು ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ದಿನಾಂಕವಾಗಿದೆ. ಒಂದು ವೇಳೆ ನಾವೇನಾದರೂ ಈ ಸ್ಕ್ಯಾನ್ ಪ್ರತಿಯನ್ನು ನಾವು ಪಡೆಯಲು ಈ ದಿನಾಂಕದ ಒಳಗೆ ನಾವೇನಾದರೂ ಅರ್ಜಿಯನ್ನು ಸಲ್ಲಿಸದಿದ್ದರೆ ದಿನಕ್ಕೆ ಕೊಟ್ಟಿರುವ ದಿನಾಂಕದೊಳಗೆ ನಾವೇನಾದರೂ ಅರ್ಜಿಯನ್ನು ಸಲ್ಲಿಸದೇ ಇದ್ದರೆ ಪ್ರತಿ ದಿನಕ್ಕೆ 100 ರೂಪಾಯಿ ದಂಡದಂತೆ ದಿನಾಂಕ 27ರಿಂದ ದಿನಾಂಕ 28 2 ದಿನಗಳವರೆಗೆ ನಾವು 2 ದಿನವೂ ಪ್ರತಿದಿನಕ್ಕೆ 100 ರೂಪಾಯಿಯಂತೆ ದಂಡವನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಒಂದು ಉತ್ತರ ಪತ್ರಿಕೆಗಳ ಮರುವಣಿಕೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸತಕ್ಕಂಥ ದಿನಾಂಕವನ್ನು ನೋಡೋದಾದರೆ ದಿನಾಂಕ 28/4/2026 ದಿನಾಂಕ 4/5/2026 ಈ ಒಂದು ಉತ್ತರ ಪತ್ರಿಕೆಗಳ ಮರುವಣಿಕೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರ್ತಕ್ಕಂಥ ದಿನಾಂಕವಾಗಿದೆ. ಈ ಒಂದು ಮರುವಣಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲನೇದಾಗಿ ಸ್ಕ್ಯಾನ್ ಪ್ರತಿಯನ್ನು ಪಡ್ಕೊಳ್ಳೋದು ಕಡ್ಡಾಯವಾಗಿದೆ. ಹಾಗಾಗಿ ನೀವು ಮರುಮೌಲ್ಯಮಾಪನ ಮತ್ತು ಮರುವಣಿಕೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ಈ ಒಂದು ಸ್ಕ್ಯಾನ್ ಪ್ರತಿಯನ್ನು ಪಡ್ಕೊಳ್ಳೋದು ಕಡ್ಡಾಯವಾಗಿದೆ. ಹಾಗೆಯೇ ಈ ಒಂದು ಸ್ಕ್ಯಾನ್ ಪ್ರತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎಷ್ಟು ಅಮೌಂಟ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. 410 ರೂಪಾಯಿಗಳಂತಕ್ಕಂಥದ್ದು ಈ ಒಂದು ಪ್ರತಿ ವಿಷಯಕ್ಕೆ ಸ್ಕ್ಯಾನ್ ಪ್ರತಿಗೆ 410 ರೂಪಾಯಿ ಅಂತಕ್ಕಂಥದ್ದನ್ನು ನಿಗದಿ ಮಾಡಲಾಗಿದೆ. ಹಾಗೆಯೇ ನಾವೇನಾದರೂ ಚಾನಲ್ ಮುಖಾಂತರ ಏನಾದರೂ ನಾವು ಈ ಒಂದು ಅರ್ಜಿಯನ್ನು ತುಂಬಿದರೆ ಒಂದು ಅಮೌಂಟ್ ಅಂತಕ್ಕಂಥ ಚಾನಲ್ ಮುಖಾಂತರ ಏನಾದರೂ ನಾವು ಅರ್ಜಿ ಶುಲ್ಕವನ್ನು ನಾವು ಕಟ್ಟಿದರೆ 420 ರೂಪಾಯಿಗಳು ಅಂತಕ್ಕಂಥದ್ದು ಇಲ್ಲಿ ಅಮೌಂಟನ್ನು ನಿಗದಿಪಡಿಸಲಾಗಿದೆ. ಮಾಪನಕ್ಕೆ 810 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ ಈ ಒಂದು ಆಫ್ಲೈನ್ನಲ್ಲಿ ಚಾನಲ್ ಮುಖಾಂತರ ಏನಾದರೂ ಈ ಒಂದು ಅಮೌಂಟನ್ನು ಕಟ್ಟಿದರೆ 820 ರೂಪಾಯಿಗಳು ಅಂತಕ್ಕಂಥದ್ದು ಚಾನಲ್ ಮುಖಾಂತರ ನಾವು ಮರುಮೌಲ್ಯಮಾಪನಕ್ಕೆ ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಅಮೌಂಟನ್ನು ಕಟ್ಟಬೇಕಾಗುತ್ತೆ. ಆಮೇಲೆ ಈ ಒಂದು ಸ್ಕ್ಯಾನ್ ಪ್ರತಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೆಯೇ ಈ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಇದೇ ರೀತಿ ಈ ಒಂದು ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಆಮೇಲೆ ಈ ಉತ್ತರ ಪತ್ರಿಕೆಗಳನ್ನು ನಾವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದುಬಿಟ್ಟು ಈ ಒಂದು ಸ್ಕ್ಯಾನ್ ಪ್ರತಿ ಮತ್ತು ಮರುಮೌಲ್ಯಮಾಪನಕ್ಕೆ ಮತ್ತು ಮರುವಣಿಕೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಈ ಒಂದು ವೆಬ್ಸೈಟ್ಗೆ ಬಂದುಬಿಟ್ಟು ನಾವು ವಿಸಿಟ್ ಮಾಡಬೇಕಾಗುತ್ತೆ. ಕೊಟ್ಟಿರೋ ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದೆ ಅಂದ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.